ಮತ್ತೆ ಇನ್ನೊಂದು ಆರೋಪಿಗಳನ್ನ ಬಂಧಿಸಬೇಕು. FIR ಆಗಿದೆ. ಒಂದು 30 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರುವಂಥದ್ದು. ಅದು ಒಂದು ಕೇಸು ಇಂಪಾರ್ಟೆಂಟ್. ಎರಡನೇ ಇಂಪಾರ್ಟೆಂಟ್ ಕೇಸ್ ಅಂದರೆ ದಲಿತರು ಯಾರು ಈ ಏರಿಯಾದಲ್ಲಿ ಇರಬಾರ್ದು. ಇಷ್ಟು ದಿನ ನೀನು 7 ತಿಂಗಳಿದ್ದಿದ್ದೇ ಹೆಚ್ಚು, ಯಾರು ಇರಬಾರ್ದು ಅಂತ. ಇದು ಇನ್ನೂ ದೊಡ್ಡ ಕೇಸ್. ಇದು ಇವೆರಡೂ ಕೇಸ್ ಮೇಲೆ ಅವ್ರನ್ನ ಇಮ್ಮಿಡಿಯೇಟಾಗಿ ಬಂಧಿಸಬೇಕು. ಅವರ ಶ್ರೀಮತಿಯವರು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದೆ, ನಿಮ್ಮ ಮಾಧ್ಯಮದಲ್ಲಿ ಹೇಳಿರುವಂಥದ್ದು. ಅವರು ಬಂಧಿಸಬೇಕು, ಅವ್ರು ಜೈಲಿಗೆ ಹೋಗ್ಬೇಕು, ಅದನ್ನು ನಾನು ನೋಡಬೇಕು, ನನ್ನ ಮಕ್ಕಳು ನೋಡಬೇಕು ಅಂತ ಕೇಳಿ. ಇನ್ನೊಂದು ಹೇಳಿದಳ, ನಾನು ಅದು ಪದ ಹೇಳ್ಬೋದು, ಏನು ತಾವು ಬೇಜಾರು ಮಾಡ್ಕೊಂಬೇಡಿ. ಆಮೇಲೆ ನಾನು ಮಗು ಇನ್ನು ಒಂದು 15 ದಿನಕ್ಕೂ ಡೇಟ್ ಕೊಟ್ಟಿದ್ದಾರಂತೆ. ಈಗ 1ನೇ ತಾರೀಕೇನೋ ಡೇಟ್ ಕೊಟ್ಟಿದ್ದಾರಂತೆ. ಆ ಮಗುಗೆ ನಾನು ಏನು ಹೇಳಲಿ, ನನ್ನ ತಂದೆ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅಂತ ಕೇಳ್ತಾ ಇದ್ದೆ. ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆ. ಆ ಹೆಣ್ಮಗಳು ಕೇಳ್ತಾ ಇದ್ದಾಳೆ, ಆ ಮಗು ಹುಟ್ಟಿದಾಗ ನನಗೆ ಕೇಳಿದ್ರೆ ತಂದೆ ಎಲ್ಲಿ ಅಂದರೆ ನಾನು ಏನು ಹೇಳಲಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ನಿಮಗೆ ಅಲ್ಪ ಯಾರು ಸುಮ್ಮನೆ ಮಾಡಿ. ಅವ್ರು ಕೇಳ್ತಾ ಇರೋದಪ್ಪ, ನಾನಲ್ಲ, ಅವ್ರು ಪ್ರೆಸ್ ಅವರು. ನಾವು ಈಗ ನೆನ್ನೆನೆ ನಾವು ನಮ್ಮ ಪಬ್ಲಿಕ್ ಸ್ಪೀಚಲ್ಲೇ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದಿರಿ. JDS ಅವರು ಪ್ರಸ್ತಾವ ಮಾಡಿದ್ದಾರೆ. ನಾನು ನೆನ್ನೆನೆ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಈಗ ಇದ್ರ ಬಗ್ಗೆ ನಮ್ಮ ಹೋರಾಟವನ್ನು ನಾವು ಫಿಕ್ಸ್ ಮಾಡ್ತೀವಿ. ಹೇಗೆ ಇದನ್ನು ಫಿಕ್ಸ್ ಮಾಡಿದಿರಿ, ಹೋರಾಟವನ್ನು ಮಾಡ್ತಾ ಇದ್ದೀರಿ. ಈಗ ನಾನು ನಾಳೆ ಹೋಗ್ತಾ ಇದ್ದೀನಿ ಮತ್ತೆ ಪಾದಯಾತ್ರೆಗೆ. ಮತ್ತೆ ನಾವು ಅದಕ್ಕೆ ಈ ಹೋರಾಟದವರು ಕೂಡ ಸೇರಿಸ್ತೀರಿ. ನಾವು ಅವ್ರಿಗೆ ಹೇಳಿದ್ದೀರಿ, ನಾವು ನಿಮ್ಮ ಜೊತೆ ನಿಲ್ತೀರಿ ಅನ್ನೋ ಮಾತನ್ನು ಅವ್ರ ಕುಟುಂಬಕ್ಕೆ ನಾವು ಹೇಳಿದ್ದೀರಿ. ನಾವು ಅವ್ರ ಜೊತೆ ನಿಲ್ತೀರಿ ಮತ್ತು ಇದಕ್ಕೆ ನ್ಯಾಯ ದೊರಕಿಸುವವರೆಗೂ ನಮ್ಮ ಹೋರಾಟವನ್ನು ನಮ್ಮ ಒಬ್ಬ ನಾಗರಿಕನಾಗಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿ ಇದೆ. ಅಪೋಸಿಷನ್ ಲೀಡರ್ ಆಗಿ ಮೈ ರೆಸ್ಪಾನ್ಸಿಬಿಲಿಟಿ ಐ ವಿಲ್ ಡೂ ಫಾರ್ ಜಾಬ್. ನಾವು ಹೋರಾಟ ಮಾಡ್ತೀವಿ. CBI ಅವರ ಡಿಮ್ಯಾಂಡೇ ಅದೇ ಇರೋದು, CBI ತನಿಖೆ ಕೊಡಬೇಕು ಅನ್ನೋದು. ಮತ್ತೆ ಇನ್ನೊಂದು ಆರೋಪಿಗಳನ್ನ ಬಂಧಿಸಬೇಕು. FIR ಆಗಿದೆ. ಒಂದು 30 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರುವಂಥದ್ದು. ಅದು ಒಂದು ಕೇಸು ಇಂಪಾರ್ಟೆಂಟ್. ಎರಡನೇ ಇಂಪಾರ್ಟೆಂಟ್ ಕೇಸ್ ಅಂದರೆ ದಲಿತರು ಯಾರು ಈ ಏರಿಯಾದಲ್ಲಿ ಇರಬಾರ್ದು. ಇಷ್ಟು ದಿನ ನೀನು 7 ತಿಂಗಳಿದ್ದಿದ್ದೇ ಹೆಚ್ಚು, ಯಾರು ಇರಬಾರ್ದು ಅಂತ. ಇದು ಇನ್ನೂ ದೊಡ್ಡ ಕೇಸ್. ಇದು ಇವೆರಡೂ ಕೇಸ್ ಮೇಲೆ ಅವ್ರನ್ನ ಇಮ್ಮಿಡಿಯೇಟಾಗಿ ಬಂಧಿಸಬೇಕು. ಅವರ ಶ್ರೀಮತಿಯವರು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದೆ, ನಿಮ್ಮ ಮಾಧ್ಯಮದಲ್ಲಿ ಹೇಳಿರುವಂಥದ್ದು. ಅವರು ಬಂಧಿಸಬೇಕು, ಅವ್ರು ಜೈಲಿಗೆ ಹೋಗ್ಬೇಕು, ಅದನ್ನು ನಾನು ನೋಡಬೇಕು, ನನ್ನ ಮಕ್ಕಳು ನೋಡಬೇಕು ಅಂತ ಕೇಳಿ. ಇನ್ನೊಂದು ಹೇಳಿದಳ, ನಾನು ಅದು ಪದ ಹೇಳ್ಬೋದು, ಏನು ತಾವು ಬೇಜಾರು ಮಾಡ್ಕೊಂಬೇಡಿ. ಆಮೇಲೆ ನಾನು ಮಗು ಇನ್ನು ಒಂದು 15 ದಿನಕ್ಕೂ ಡೇಟ್ ಕೊಟ್ಟಿದ್ದಾರಂತೆ. ಈಗ 1ನೇ ತಾರೀಕೇನೋ ಡೇಟ್ ಕೊಟ್ಟಿದ್ದಾರಂತೆ. ಆ ಮಗುಗೆ ನಾನು ಏನು ಹೇಳಲಿ, ನನ್ನ ತಂದೆ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅಂತ ಕೇಳ್ತಾ ಇದ್ದೆ. ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆ. ಆ ಹೆಣ್ಮಗಳು ಕೇಳ್ತಾ ಇದ್ದಾಳೆ, ಆ ಮಗು ಹುಟ್ಟಿದಾಗ ನನಗೆ ಕೇಳಿದ್ರೆ ತಂದೆ ಎಲ್ಲಿ ಅಂದರೆ ನಾನು ಏನು ಹೇಳಲಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ನಿಮಗೆ ಅಲ್ಪ ಯಾರು ಸುಮ್ಮನೆ ಮಾಡಿ. ಅವ್ರು ಕೇಳ್ತಾ ಇರೋದಪ್ಪ, ನಾನಲ್ಲ, ಅವ್ರು ಪ್ರೆಸ್ ಅವರು. ನಾವು ಈಗ ನೆನ್ನೆನೆ ನಾವು ನಮ್ಮ ಪಬ್ಲಿಕ್ ಸ್ಪೀಚಲ್ಲೇ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದಿರಿ. JDS ಅವರು ಪ್ರಸ್ತಾವ ಮಾಡಿದ್ದಾರೆ. ನಾನು ನೆನ್ನೆನೆ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಈಗ ಇದ್ರ ಬಗ್ಗೆ ನಮ್ಮ ಹೋರಾಟವನ್ನು ನಾವು ಫಿಕ್ಸ್ ಮಾಡ್ತೀವಿ. ಹೇಗೆ ಇದನ್ನು ಫಿಕ್ಸ್ ಮಾಡಿದಿರಿ, ಹೋರಾಟವನ್ನು ಮಾಡ್ತಾ ಇದ್ದೀರಿ. ಈಗ ನಾನು ನಾಳೆ ಹೋಗ್ತಾ ಇದ್ದೀನಿ ಮತ್ತೆ ಪಾದಯಾತ್ರೆಗೆ. ಮತ್ತೆ ನಾವು ಅದಕ್ಕೆ ಈ ಹೋರಾಟದವರು ಕೂಡ ಸೇರಿಸ್ತೀರಿ. ನಾವು ಅವ್ರಿಗೆ ಹೇಳಿದ್ದೀರಿ, ನಾವು ನಿಮ್ಮ ಜೊತೆ ನಿಲ್ತೀರಿ ಅನ್ನೋ ಮಾತನ್ನು ಅವ್ರ ಕುಟುಂಬಕ್ಕೆ ನಾವು ಹೇಳಿದ್ದೀರಿ. ನಾವು ಅವ್ರ ಜೊತೆ ನಿಲ್ತೀರಿ ಮತ್ತು ಇದಕ್ಕೆ ನ್ಯಾಯ ದೊರಕಿಸುವವರೆಗೂ ನಮ್ಮ ಹೋರಾಟವನ್ನು ನಮ್ಮ ಒಬ್ಬ ನಾಗರಿಕನಾಗಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿ ಇದೆ. ಅಪೋಸಿಷನ್ ಲೀಡರ್ ಆಗಿ ಮೈ ರೆಸ್ಪಾನ್ಸಿಬಿಲಿಟಿ ಐ ವಿಲ್ ಡೂ ಫಾರ್ ಜಾಬ್. ನಾವು ಹೋರಾಟ ಮಾಡ್ತೀವಿ. CBI ಅವರ ಡಿಮ್ಯಾಂಡೇ ಅದೇ ಇರೋದು, CBI ತನಿಖೆ ಕೊಡಬೇಕು ಅನ್ನೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.